ಪ್ರಕೃತಿದ ಪಂಚಭೂತಾತ್ಮಕವಾದ ಪ್ರಕೃತಿದ ಒಂದು ಅಂಶ ದಯಗೊಂಡ ಎಂಕ್ಲಿಡ ಆಕಾಶ ಪೃಥ್ವಿ ವಾಯು ಆಕಾಶ ಈ ಒಂದು ಆಕಾಶ ಪುರುಷನಕ್ಕಾದ್ರ ಭೂಮಿಯಿಂದ ಹೆಚ್ಚಿನ ಈ ಸ್ತ್ರೀ ಶಕ್ತಿಗಳು ಪರಾಗಸ್ಪರ್ಶ ಆಯ್ಕೆಯಾದ್ರ ನಮ್ಮ ಸೃಷ್ಟಿಯಾದ ನಮ್ಮ ದೇಹಗಳು ಈ ಭೂಮಿ ಹೆಚ್ಚಿನ ಪೂರ ಹಿಂದೆ ವಸ್ತುವಿಲ್ಲ ಅವು ನಮ್ಮ ದೇಹಗಳು ನಮ್ಮ ದೇಹಗಳು ಸುಮಾರು 10% ನೀರು ಅವೇ ಅಯಸ್ಕಾಂತಲ ಉಂಟು ಅವೇ ಕರ್ಬಲ ಉಂಟು ಅವು ಏದು ಲೋಹಪುರ ಉಂಟು ಅವು ಕೂಡ ನಮ್ಮ ದೇಹಗಳು ಅಂಚೆ ನಮ್ಮ ದೇಹಗಳು ಪ್ರಕೃತಿ ಅಂಚಿನ ಒಂದು ಶಕ್ತಿ ಉಂಟು ನಮಕ್ ನರಳ ಒಂದಿ ಹೆಚ್ಚ ಒಂದು ಪ್ರಕೃತಿ ಒಂದು ಜೀವನ ಸೃಷ್ಟಿ ಮಾಡ್ಕೊಂಡ ಅಂಚನೆ ಎಂಕ್ಲೆಗಳ ಸೃಷ್ಟಿ ಮಾಡ್ತಾರೆ ಒಂದು ತಾಕತ್ತುಗಳು ಎಂಕ್ಲಿನ ತಾಕತ್ತು ಎಂಕ್ಲು ತಿಳಿಯೋದು ಜಾ ಎಂಕ್ಲು ಉಲಾಯೇ ಒಂದು ರೀತಿಯ ಸಂಕೋಚ ಭಾವನೆಗಳು ಎಂಕ್ಲು ನಿಷ್ಕೃಷ್ಟ ಭಾವನೆಗಳು ಹೆಚ್ಚಿನ ಸಂಚುಲವಾಗಿನ ಭಾವನೆಗಳು ನಮ್ಮ ಒಂದು ನರಳ ಹೊಂದಿಲ್ಲ ಆ ನರಳಿಕೆ ವಿದಾಯ ಕೊಡುವುದು ನಮ್ಮ ತಿಳುವಳಿಕೆ ಬರಬಹುದು ಮೂರು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಅವು ಪ್ರಥಮವಾದ ಸಂಕಲ್ಪ ಧರ್ಮ ಬಂಡ ಹೆಚ್ಚಿನ ಧರ್ಮಗಳ ಮತಗಳ ವ್ಯತ್ಯಾಸ ಹೆಚ್ಚಿನ ಬಂಡ ಧರ್ಮ ಬಂಡ ಸನಾತನ ಮಾತ್ರ ಮತ ಇಸ್ಲಾಂ ಮತ ಕ್ರಿಸ್ಟಿಯಾನಿಟಿ ಮತ ಧರ್ಮ ಅವರ ಮತ ಅವು ಮತಕ್ಕೆ ಸಂಬಂಧಪಟ್ಟ ವಿಚಾರ ನಮ್ಮ ಸನಾತನ ಬಂಡ ನಿತ್ಯ ನೂತನ ಐಕ್ ನಮಗ ಹೊಸ ವಾಂಚಿನ ಒಂದು ಹೊಸ ವಾಂಚಿನ ವಿಷಯ ಅನ್ವೇಷಣೆ ಮಾಡ್ತಾರೆ ಅನುಕೂಲ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋ ಒಂದು ಸಿವಿಲೈಸೇಷನ್ ಅಥವಾ ನಾಗರಿಕತೆ ಐಕೆ ನಮ್ಮ ಹೆಚ್ಚಿನ ಮಕ್ಕಳು ಬಂಡ ಹೊಸ ಹೆಚ್ಚಿನ ಅರಿವಿಗೆ ಜಿಜ್ಞಾಸು ಬಂಡ ಜಿಜ್ಞಾಸು ಇತ್ತಿನೇದಾದ್ರ ನಮ್ಮ ಜಿಜ್ಞಾಸು ಮಾಡ್ಕೊಳ್ಳೋ ಒಂದು ಕಾನ್ಸೆಪ್ಟ್ ಇತ್ತಿನೇದಾದ್ರ ನರಮನಿ ಬಾಕಿ ಪ್ರಾಣಿಗಳು ವಿಶೇಷವಾದದ್ದು ಬಾಕಿ ಹೂವ ಪ್ರಾಣಿಗಳ ಬುದ್ಧಿ ಉಂಟು ಅಂಡ ಐದು ಜಿಜ್ಞಾಸ್ತನ ಐತಿ ಅಂಡ ಅನ್ವೇಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ಅಕ್ಲೇಗಿತ್ತು ಅಂಚೆದಾದ್ರ ಅವು ಸಿಂಹ ಇಲಿಯಾರು ಹೂವು ವಿಜಯನಗರ ಬುದ್ಧಿ ಉಂಟು ಅಂಡ ಐದು ಅನ್ವೇಷಣಾ ಶಕ್ತಿ ಇತ್ತು ಆ ಅನ್ವೇಷಣಾ ಶಕ್ತಿ ಉಪ್ಪುಡಿ ಅವು ನರಮನಿಗೆ ಮಾತು ಆ ನರಮನಿ ಒಂದು ದೇವತಾ ಸ್ವರೂಪವಾದ ಆ ಅಖಿಲಕೇನ ಆ ಉಪ್ಪುನಂಚಿನ ಆ ಶಕ್ತಿನ ಸರಿಯಾದ ತಿಳಿಯುವುದು
ಶಂಕರಾಚಾರ್ಯ ಪ್ರತಿಪಾದನೆ ಮಾಡ್ಕೊಂಡಿದ್ದೆ. ಅವೇ ನಮ್ಮ ಶಬರಿಮಲೆಗೆ ಹೋಗಲ್ಲ, ಅವೇ ನಮ್ಮ ದೇವಸ್ಥಾನಗಳ ಹೋಗಲ್ಲ. ಇವು ದೇವಸ್ಥಾನದ ರಚನೆಗಳ ನಮ್ಮ ದೇಹದ ಅಂಗಗಳ ಪ್ರಕಾರವಾದ ರಚನೆ ಆಗಿದೆ. ಇವು ಪಂಚಪ್ರಾಕಾರ ಅಂತ ನಮ್ಮ ಪಂಚಕೋಶಗಳು, ನಮ್ಮ ಷಟ್ಚಕ್ರ ಅನ್ಕೊಂಡ ನಮ್ಮ ಅವರು ಷಡಾಧಾರವು ಅಂದರೆ ಬಿಂಬ ಅನ್ಕೊಂಡ ಸೂಕ್ಷ್ಮ ರೂಪ ಈ ದೇವಸ್ಥಾನ ಅನ್ಕೊಂಡ ದೇವರಿನ ಸ್ಥೂಲ ರೂಪ ಅಂದರೆ ನಮ್ಮ ದೇಹ ಅನ್ಕೊಂಡ ಬೆಂಕಿನ ಸೂಕ್ಷ್ಮ ರೂಪ ನಮ್ಮ ಉಪಾಯ ಆತ್ಮ ಅನ್ಕೊಂಡ ಅವರು ಸ್ಥೂಲ ರೂಪ ದೇಹ ಸ್ಥೂಲ ರೂಪ ಆಯ್ತು ಆತ್ಮಗಳ ಸೂಕ್ಷ್ಮ ರೂಪ ಅಂತಲ್ಲ. ಈ ದೇಹಗಳ ಆತ್ಮಗಳ ಅನುಸಂಧಾನ ಇದ್ದಿಲ್ಲ ನಮಗೊಂಡ ನಮ್ಮ ಕೈನ ಒಂದೇ ರೀತಿಯ ಮನಸ್ಸುಗಳ ದೇಹಗಳ ಒಂದೇ ರೀತಿ ಮನ್ಪರೆ ನಮ್ಮ ಯೋಗ ಇಚ್ಚಿಲ್ಲ ಅಲ್ಲ. ಯೋಗ ಅಂತ ಹೆಚ್ಚಿನ ಈತನೇಟ ದಿಕ್ಕಂದ್ರ ತಿಕ್ಕುನ ಯೋಗ ಅಂತ ಆ ದಿಕ್ಕಂದ್ರ ತಿಕ್ಕುನೇ ಹೆಚ್ಚಿನ ಮಾಡ್ಕೊಂಡು ನಮ್ಮ ದೇವರ ಅನುಗ್ರಹಗಳು ಅಪ್ರಾಪ್ಯಸ್ಯ ಪ್ರಾಪ್ತಿ ಯೋಗ ಪ್ರಾಪ್ತಸ್ಯ ರಕ್ಷಣ ಕ್ಷೇಮ ಅಪಣ ಯೋಗ ಕೊಡುವ ಇತರಿಗೆ ದೇವರ ಅನುಗ್ರಹಗಳು ಅಥವಾ ಈಗಿನ ಆತ್ಮವಿಶ್ವಾಸಗಳು ಆ ದಿಕ್ಕನೇ ರಕ್ಷಣೆ ಮಾಡ್ತಾರಲ್ಲ ಇದರಲ್ಲಿ ಆತ್ಮವಿಶ್ವಾಸಗಳು ಅಥವಾ ಇದರಲ್ಲಿ ಶಕ್ತಿಗಳು ಈ ಊರೆಲ್ಲ ಇಲ್ಲಿ ಒಟ್ಟು ಸೇರುತ್ತಾರೆ. ಈ ಒಂದು ಲಕ್ಷ ಸಂಖ್ಯೆ ನಮ್ಮ ಗಣಪತಿನ 5 ಅಕ್ಷರ ನಮ್ಮ ಬಂದದ್ದು 5 ಹೋಮ ಮಂತ್ರಗಳು. ಹೋಮ ಬಂದಾಗ ಗಣಪತಿ ಗ ನ ಪ ತ ಎ 5 ಅಕ್ಷರ ಗ ನ ಪ ತ ಎ 5 ಅಕ್ಷರ. 5 ಗಣಪತಿನ ಋಷಿಯ ಪದರ ಗಣಕ ಋಷಿ ಬಂತು ನಾವು ಜನ ಋಷಿ. ಈ ಗಣಪತಿ ಬಂತು ನಾವು ಮಂತ್ರ ಗಣಪತಿ ವಿದ್ಯುತ್ ಗಾಯತ್ರಿ ಛಂದಸ್. ಈ ಗಣಪತಿ ಬಂತು ಈ ಮಂತ್ರ ಒವೇ ಒಂದು ಅಕ್ಷರ ಪದ ಛಂದಸ್ಸು. ಆ ಛಂದಸ್ಸು ವಿದ್ಯುತ್ ಗಾಯತ್ರಿ ಛಂದಸ್ ಬಂದದ್ದು. ಆ ಛಂದಸ್ಸು ಈ ಓಂ ಗಣಪತಯೇ ಬಂದ ಈ ಮಂತ್ರವನ್ನು ಬರ್ತದೆ. ಆ ಮಂತ್ರ ಅಧಿದೇವತೆಯನ್ನು ಬಂದ ಗಣಪತಿ ದೇವರು ಅಧಿಪತಿ. ಗಾಯತ್ರಿ ಬಂದ ವಿಶ್ವಾಮಿತ್ರ ಋಷಿ 5 ಗಾಯತ್ರಿ ಮಂತ್ರ ಕಂಡುಬರ್ತದೆ. ಅಂಚನೆ ಸತ್ಯನಾರಾಯಣ ಋಷಿ ಬಂದು ನಾರಾಯಣ ಮಂತ್ರ ಅಥವಾ ಅಷ್ಟಾಕ್ಷರಿ ಮಂತ್ರ ಕಂಡುಬರ್ತದೆ. ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಚಂದ ಪರಮಾತ್ಮ ಸವಿತಾ ದೇವತಾ ಸೂರ್ಯನ ಗಾಯತ್ರಿ ಮಂತ್ರ ಸೂರ್ಯನ ಉದ್ದೇಶವಾದ ಸವಿತಾ ದೇವತ ಸವಿತಾ ಸೂರ್ಯ ಅಂಚನೆ ನಾರಾಯಣ ಶಿವ ಅಂಚ ಈ ಪೂರ ದೇವರನ್ನು ಕೂಡ ಅಕ್ಲಕ್ಲ ನಾಮವನ್ನು ಕಂಡುಬರ್ತದೆ. ಅಕ್ಲಕ್ಲ ಮೂಲಾಕ್ಷರ ಕಂಡುಬರ್ತದೆ. ಅವರು ಮುನಿನ ಅನ್ವೇಷಣೆ ಮಂತ್ರ ಇರುವುದಾದ್ರೆ ಅಟ್ಲಿಕ್ಕೆ ನಮಕ್ಕಳ ಒಂದು ಅನ್ವೇಷಣೆ ಮಂತ್ರದಲ್ಲಿ ಶಕ್ತಿ ಉಂಟು. ಆ ಅನ್ವೇಷಣೆ ಊರೆಲ್ಲ ನಮ್ಮ ಮಂತ್ರ ಅನ್ವೇಷಣೆ ಅವು ಈ ಸಾರ್ವಜನಿಕ ಆದುಕೊಳ್ಳೋದು ಅವು ಈ ಪಂಚಭೂತಾತ್ಮಕ ಅನುಸಂಧಾನ ಆದುಕೊಳ್ಳೋದು ಐದು ದಾನ ಹೆಟ್ಟೆಂತರ ವಿಚಾರ ಹೋಗೋದು ಅಂಚ ನಂಡ ಊರೆಲ್ಲ ಇದು ಸ್ವೀಕಾರ ಮಾಡ್ತೇವೆ. ಅಂಚನೆ ನಮ್ಮ ಊರ ಆ ದೇವರ ಕಲ್ಪನ ಆ ದೇವರ ಆರಾಧನೆ ಮಂತ್ರ ಈ ಸ್ವಾತಂತ್ರ್ಯ ವಾಂಚನ ಒಂದು ಅಂತರಿಕ್ಷಗಳು ನಮ್ಮ ಸ್ವತಂತ್ರತೆ ವಿಧಿತಂತ್ರ ಸ್ವತಂತ್ರ ತಂತ್ರ ಅಂತ ಒಂದು ಶಬ್ದ ಬೈಟು ಬರಬಹುದು. 1947 ಸ್ವಾತಂತ್ರ್ಯ ಸ್ವತಂತ್ರ ಅಂತ ಪದಕ್ಕೂ ತಂತ್ರ ಅಂತ ವಾಕ್ಯಗಳು ತಗೊಂಡ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಕಾರ್ಯವ್ಯಾಪ್ತಿ ನಮಗೆ ಹೆಚ್ಚಿನ ಉದ್ದೇಶ ಅವನ್ನ ನಮ್ಮ ಐಕೋಗಿ ಸಿಸ್ಟಮ್ಯಾಟಿಕ್ ವ್ಯವಸ್ಥಿತವಾದ ನಮ್ಮ ಐದು ಪ್ರತಿಯೊಂದು ಪಾಯಿಂಟ್ ನಮ್ಮ ಹೆಚ್ಚಿನ ಉದ್ದೇಶ ಅಂತ ಅದರ ಒಡೆ ನಮ್ಮ ಲಕ್ಷ್ಯ ಹೆಚ್ಚಿನ ಒಂದು ಅಡೆಯಲ್ಲಿ ತಲುಪಲು ಸಾಧ್ಯ. ನಮ್ಮ ತಂತ್ರ ಹೆಚ್ಚಿನ ವಾಕ್ಯಸ ಮಾಡಬಹುದು. ಅವು ವೈದಿಕರಾವಡು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಆವಡು, ರಾಜಕೀಯ ಆವಡು, ಸೈನ್ಸ್ ಆವಡು, ತಂತ್ರ ಅಂತ ಬಹಳ ಮುಖ್ಯ. ಅಂಚನೆ ದೇಹ ನಮ್ಮ ಜೀವನ ತುಂಬಿಕೊಂಡು ನಮ್ಮದೊಂದು ತಂತ್ರ ಬೋರ್ಡು, ನಮ್ಮದೊಂದು ಟೆಕ್ನಿಕ್ ಬೋರ್ಡು. ಆ ಟೆಕ್ನಿಕ್ ಬಂದ ಮೇಲೆ ನಮ್ಮ ತಿಳಿಯೋರು ಅಂಚನೆ ಅವು ಗಾಳಿ ತಂತ್ರಗಳ ಮಾತ್ರ ದೇವಸ್ಥಾನ ನಿಖಲ ದೇಹ ಎಂಚೋಕೊಡು, ನಿಖಲ ಮನಸ್ಸು ಎಂಚೋಕೊಡು, ನಿಖಲ ಆರೋಗ್ಯ ಎಂಚೋಕೊಡು ఆయన ಮೂಲ ನಿರ್ಧಾರ ನಿಖಲಡ ಸ್ವಯಂ ಆಯ್ತ ಆ ಬೋಧ ಇಜ್ಜಿನಾಟ ಅವು ನಿಖಲಿ ಬೇತಕ್ಕೆ ಅವಲಂಬಿತರಾವಣ. ಆ ಬೇತಕ್ಕೆ ಅವಲಂಬಿತರಾಗ ಸ್ವಾಭಾವಿಕವಾದ ಸರಿಯಾದ ಮಾರ್ಗದರ್ಶನ ತಪ್ಪು ಮಾರ್ಗದರ್ಶನ ತಪ್ಪುಗಳ ಸರಿ ಇಲ್ಲ. ಐದು ಅವಲೋಕನ ಬಂದಿದ್ದು ಐದು ನಿರ್ಧಾರ ಬಂದಿಲ್ಲ, ಐದು ಶಕ್ತಿ ಕೂಡ ಅಂಚನೆ ನಮ್ಮ ಶಕ್ತಿಯುತವಾಗಿ ನಾವು ಪ್ರಜೆಯಾದ ಮಾತ್ರ ನಮ್ಮ ಈ ಸಂಸ್ಕೃತಿ ಯಾಕಂದ್ರೆ ಬಂಡೆ ಪ್ರಜಾ
ಜ್ಞಾನ ಮೂಲಕ ಅಲ್ಲೇ ತನ್ನೋ ದಂತಿ ಪ್ರಚೋದಯಾತ್. ನಮ್ಮ ಪಂಚಭೂತ ಪ್ರಕೃತಿಗೆ ನಮ್ಮ ನ್ಯಾಸವನ್ನು ಪಂಚ ನ್ಯಾಸ ಗಣಪತಯೇ ನಮಃ ಕರೆಕ್ಟ್ ಗಣಪತಯೇ ಗಣಪತಯೇ ನಮಃ ಗಾನ 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 ನಾನ ಚತುರ್ ಗಣ ಗಣ ನಮಃ ಪಾ ನಮಃ ತಾ ನಮಃ ಯಾ ನನಗೆ ಗಣಪತಯೇ ಅಲ್ಲೇ ಗಣಪತಯೇ ಗಣಪತಯೇ ಓವೇ ಮಂತ್ರ ಬಂದಾಗ ಐಟು
ಮಾತೆಲ್ಲ ಕೂಡ ಅಲ್ಲಿಗ ಪ್ರೊಡಕ್ಷನ್ ಕೈಗೊಂಡು ಒಂದು ಮಾತಿನ ಕಾರ್ಯಕ್ರಮ ಅಷ್ಟೇ. ಕದಿಕೆಯನ್ನು ನಿಮ್ಮ ಕಾಕಡಿಗಳಿದೆ ಅಲ್ಲಿಗ ಪ್ರೊಡಕ್ಷನ್ ಕೈಗೊಂಡು ನೀರು ಮಾಡುವಂತೆ ಮಾತೆಲ್ಲ ಅಲ್ಲಿ ಉಡಸಿ ಕೈಗೊಂಡು ಭಾರತ ಕೈತು ಮತ್ತೊಂದೆ ಓಂ ಗಣಪತಿ ಸ್ವಾಹ ಪೂರ ತೆಗೆದುಕೊಂಡಿದೆ ಯಾಕಂದ್ರೆ ಮೂಲಿ ಮೈಸೂರು ನೀರು ಬರುತ್ತೆ. ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಮಹಾವಿಷ್ಣುವೇ ನಮಃ. ಅತಿರಕ್ತದಲ್ಲಿ ರತ್ನಭೂಷಣ ಶಶಕಂ ಭಕ್ತರೇ ಗಣಿಪಾಠದ್ವಯಂ ವಾಕ್ಯಂ ತತ್ವದಂ ದೋಷಂ ತೋಮಯಂ ರತ್ನವರ್ಷಿಣಿ ಸಶಕ್ತಿ ಕಾಂಡಕಾಯ ಸರ್ವಾಂಗಭೂಷಿತ ಕ್ಷೇತ್ರ ಕೃಷಿ ಬಾಲಗಣಪತಿಯೇವ ಪ್ರಾರ್ಥನಾಂ ಸಮರ್ಪಯಾಮಿ. ನನ್ನ ಮಗಳು ಮಹಾಪೂಜೆಯ ಪೂರ್ಣಾಹುತಿ ಹಾಕೊಂಡು ಅವಾಗ ಇದು ಒಳ್ಳೆಯ ಬರ್ತದೆ ಆ ಕಲಿಕೆಯನ್ನು ಹೋಮ ಮಾಡಿ ಅಂತ ನಾವು
कुबेराय वैश्वनाय महाराजाय नमः पर्याप्तानन्तराय सर्वस्तोमोऽतिरात्रमुत्तमर्भवति सर्वस्यार्थे सर्वस्यविद्ये सर्वमेव तेनाप्नोति सर्वं जयति यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यात्महेश्वरः सशक्ति साङ्गाचार्यसापानसुबालं सर्वालङ्कारभूषित श्रीक्षेत्राधिपति बालगणपते नमः प्रार्थनां समर्पयामि मातेर्लपण्डे ओम स्वस्ति श्रद्धां मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे अव्यवाहना अग्नये नमः गणनायकाय नमः क्षिप्रप्रसादाय नमः बालगणपतये नमः ಮಾತೆಲ್ಲ ಮುಂದಿನಡೆಗೆ ಮೋಟಿಸುವ ನಮಸ್ಕಾರ ಮಾಡಿದ್ರೆ ಯಾನಿ ಕಾನಿ ಜಪ ಪಾನಿ ಹಾಗೆ ಮಾತಾ ಭಕ್ತಾಭಿಮಾನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುವ ಹಾಗೆ ಫಲಪುಷ್ಪದಿಯದು ಗೌರವಾರ್ಪಣೆಯನ್ನು ತಗೊಂಡು ನಮ್ಮ ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷರಾಗಿನ ಯಶವಂತ ಪೂಜಾರಿ ದೇವರಾಜರು ಬೇಡ ವಿನಂತಿ ಮಾಡುವುದು ದಂಪತಿಗಳು ಸಹಿತವಾಗುತ್ತದೆ ಸ್ವಾಮೀಜಿಗಳಿಗೆ ಗೌರವಾರ್ಪಣೆಯನ್ನು ತಗೊಂಡು ವಿನಂತಿಲ್ಲ ಕಾರ್ಯಾಧ್ಯಕ್ಷರಾಗಿದ್ದ ಶ್ರೀಕಾಂತ್ ಜೊತೆ ಸೇರುವುದು ಇದ್ದೆ घर के जगह घर की ಗುರುಭ್ಯೋ ನಮಃ. ಶ್ರೀ ಬಾಲಗಣಪತಿ ದೇವಸ್ಥಾನ ನಪ್ಪಾಡಿ ಯಥಾ ಭಾರಿಮಲ್ಲ ಯಜ್ಞ ಶ್ರೀ ಬಾಲಗಣಪತಿ ಮೂಲ ಮಂತ್ರ ಲಕ್ಷ ಜಪ ಯಜ್ಞ ದುರೋಹೋಮ ಸಂಪನ್ನಾತಲು ಭಗವದ್ಬದ್ಧ ಬಂಧುಗಳಿಗೆ ಮಾಂತ್ರಿಕ ರೀತಿಯ ಸ್ವಾಗತ ನೀಡಬೇಕೆಂದು ಇಡೀ ಕೊಂಡೆಊರದ ದಿವ್ಯ ಸಾನ್ನಿಧ್ಯ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಅಧಿಪತಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯನ್ನ ಪಾದಸ್ಪರ್ಶ ನಮ್ಮ ಅನ್ನಪ್ಪಾಡಿಗೆ ಆತನು ಅರಣ್ಯ ಅತ್ಯಂತ ಭಕ್ತಿಪೂರ್ವಕವಾದ ಪ್ರೀತಿಗೆ ಪ್ರಣಾಮ ಸಲ್ಲಿಸುವಂತು ಪೂಜ್ಯನೀಯ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ಮಾರ್ಗದರ್ಶನ ಆಂಜನೇಯ ನೇತೃತ್ವದ ನೆಚ್ಚಿನ ಯಜ್ಞ ಪೂರ್ಣ ರೀತಿಯಲ್ಲಿ ದೇವರಿಗೆ ಅನುಗ್ರಹ ಪಡೆದು ಸಂದದಿನ ಕೊಲ್ಪನ
ನಂಬಿಕೆಯಲ್ಲಿ ಇತ್ತೆ ಪೂರ್ಣಾವತಿಯ ಹೊರತಲು ಉಚ್ಚ ಗುರುಗಳು ಕ್ಷೇತ್ರಗಳು ಆಗಮಿಸಿದ್ದೇವೆ. ಗುರುಕುಲನ ಪೂರ್ಣಾನುಗ್ರಹದ ಆಶೀರ್ವಚನದ ನುಡಿಕರಿನ ಮಾತೆಲ್ಲ ಅನ್ನೋದು ದೊಡ್ಡ आचार्य भगवान आचार्य देवो नारायण श्री मंगल श्री ಶ್ರೀ ಬಾಲಗೌರಿ ದೇವರ ಸನ್ನಿಧಿಯಲ್ಲಿ ದೇವರ ಕೃಪೆಗೆ ಬೇಕಾಗಿ ಲಕ್ಷ ಜಪಯಜ್ಞ ದೂರ್ವ ಹೋಮ ಇಲ್ಲಿ ಸಂಪನ್ನಗೊಂಡಿದೆ. ಯಜ್ಞೇಶ್ವರನ ಸನ್ನಿಧಿಯಲ್ಲಿ ಯಜ್ಞದ್ವಾರ ಮಹಾಗಣಪತಿ ದೇವರಿಗೆ ಬಾಲನು ಗಣಪತಿ ಮೂಲ ಮಂತ್ರದಿಂದ ಹವನ ನಡೆದಿದೆ. ಇದರಿಂದ ಕ್ಷೇತ್ರದ ಸ್ವಾಮಿ ತನ್ನ ಸಾನ್ನಿಧ್ಯವನ್ನು ಪುಷ್ಟೀಕರಿಸಿ ಇಲ್ಲಿ ಬರುವ ಸಮಸ್ತ ಭಕ್ತರ ಸಕಲ ಅಭೀಷ್ಟಗಳನ್ನು ಸಿದ್ಧಿಸಿ ಓದಿಗೂ ಬರುವ ಭಕ್ತರಿಗೂ ಕ್ಷೇಮ ಎಲ್ಲ ಸಹೃದಯಗಳಿಗೂ ಮನ ಸಂಕಲ್ಪ ಸಿದ್ಧಿಸಲಿ ಅಂತ ಪ್ರಾರ್ಥಿಸ್ತೇವೆ. ಹಾಗೆ ಗಣಪತಿ ದೇವರ ಬಗ್ಗೆ ನಾವು ಯೋಚನೆ ಮಾಡುವಾಗ ವಿಘ್ನ ಕರ್ತಾರನೂ ಹೌದು, ವಿಘ್ನ ಹರ್ತಾರನೂ ಹೌದು. ನಮ್ಮ ಬದುಕಿನಲ್ಲಿ ಮುಂದೆ ಬರುವಂತಹ ಎಲ್ಲ ವಿಘ್ನಗಳನ್ನು ಪರಿಹರಿಸಿ ಮುಂದೆಂದೂ ನಮಗೆ ಸಿದ್ಧಿ ಬುದ್ಧಿ ಎಲ್ಲ ಪ್ರಾಪ್ತಿಯಾಗುವಂತೆ ಮಹಾಗಣಪತಿ ದೇವರು ಅನುಗ್ರಹಿಸ್ತಾರೆ. ನಮ್ಮ ಋಷಿ ಮುನಿಗಳು ನಮಗೆ ದೇವರನ್ನ ಒಬ್ಬನೇ ದೇವರಾದರೂ ಅವರನ್ನು ಬಹಳ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ, ಬಹಳ ವಿಧದ ಪೂಜೆಯನ್ನು ಹೇಳಿಕೊಟ್ಟಿದ್ದಾರೆ. ಶಿವನಿಗೆ ಅಭಿಷೇಕ ಪ್ರಿಯನೆಂದು, ಅಭಿಷೇಕ ಮಾಡಿದಷ್ಟು ಶಿವನಿಗೆ ಸಂತೋಷವಾಗುವುದೆಂದು, ವಿಷ್ಣುವನ್ನ ಅಲಂಕಾರ ಮಾಡಿದರೆ ಸಂತೋಷವಾಗುವುದೆಂದು, ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸಂತೋಷ ಆಗುವುದೆಂದು, ಸುಬ್ರಹ್ಮಣ್ಯನಿಗೆ ಅನ್ನದಾನ ಮಾಡಿದರೆ ಸಂತೋಷವಾಗುವುದೆಂದು, ಜಗನ್ಮಾತೆಗೆ ಸ್ತೋತ್ರ ಮಾಡಿ ಅವರಿಗೆ ಅರ್ಚಿಸಿ ಪೂಜಿಸಿ ಸಂತೋಷವಾಗುವುದೆಂದು, ಮಹಾಗಣಪತಿ ದೇವರಿಗೆ ಮೋದಕ ಪ್ರಿಯ ನೈವೇದ್ಯವನ್ನು ಕೊಟ್ಟಷ್ಟು ಸಂತೋಷವಾಗ್ತದೆ. ಅವ ಗರಿಕೆ ಗಂಟು ಸಮರ್ಪಣೆ ಮಾಡಿದರೆ ನಾವು ಕೊಡೋದು ಹುಲ್ಲು ಗರಿಕೆಯನ್ನಾದರೆ ಭಗವಂತ ಮಹಾಗಣಪತಿ ದೇವರು ನಮಗೆ ಕೃಪಾವರ್ಷವನ್ನೇ ಕೊಟ್ಟು ಬಿಡ್ತಾರೆ. ಹಾಗಾಗಿ ಇಲ್ಲಿ ನಡೆದಂತಹ ಈ ಮಹಾಕಾರ್ಯ ದೇವರ ಸಾನ್ನಿಧ್ಯವನ್ನು ಬಲಪಡಿಸುವುದಲ್ಲದೆ ಭಕ್ತರೆಲ್ಲರಿಗೂ ಎಂದೆಂದೂ ನಿರಂತರವಾಗಿ ಭಗವಂತ ಎಲ್ಲರ ಇಷ್ಟಾರ್ಥವನ್ನು ಪೂರೈಸ್ತಾ ಕ್ಷೇತ್ರದಲ್ಲಿ ಏನೆಲ್ಲ ಸಂಕಲ್ಪ ಮಾಡಿದಿರೋ ಆ ಕಾರ್ಯವೆಲ್ಲವೂ ಕೈಗೂಡಿ ಬರಲಿ, ಊರಿಗೆ ಕ್ಷೇಮವಾಗಲಿ, ಎಲ್ಲ ಸಜ್ಜನರಿಗೆ ಶ್ರೇಯಸ್ಸುಂಟಾಗಲಿ ಅಂತ ನಾವು ದೇವರಲ್ಲಿ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ಇದು ವಾಕ್ಯ
네, 산도 인지 말라, 그래. 산도 인지 말라. ಚೂರು ದುಡ್ಡು ಬೇಗ 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 ಬರಲೇಟ ಇರಿಸನ ಅಲ್ಪ ಮತ್ತೆ ಬೇಗ ಎಷ್ಟು ಮುಟ್ಟನ ಯಾವ ಅಲ್ಪ ಅಲ್ಪ ಕಡಪುಟ್ಟ ಒಂಜಿ ಮೂಲೆ ಬಲ್ಲ ಉಲ್ಟಾವು ಅವು ಕರೆಕ್ಟ್ ಅವು ಅಲ್ಪ ಸ್ಪೀಡ್ ಬೇಕು ಚೂರು ಬೇಗ ಬೇಗ ಸಂತೋಷ ಪ್ರಣಾಮ
ಹೆಚ್ಚಿನ ಪ್ರಮೋಷನ್ ಉಂಟು ಜೈ ಓಲ್ ಇನ್ವೈದಿನ ಓಲ್ ಒಂದು ಬಸ್ ಬಿಟ್ಟಿಗೆ ಹ್ಯಾಂಗೆ ಬರ್ತಿತ್ತು ಹ್ಯಾಂಗೆ ಬರ್ತೀವಿ ಈಗ ಬೇರ್ನ ಆರ್ನ ಮೂರ ಬೈಕ್ ಬರ್ತೀವಿ ಶಿವಳ್ಳ ತಂದೆ ಗೋಲಾಸ್ ಮೈಕ అన్ని చూసి టౌన్లో వెళ్ళి పడితే 2 లక్షలు వచ్చింది ఆ పని ఆ పని చూసి ఆ పని అమౌంట్ 2 లక్షలు ఆ పని చేయండి ఆ పని हम जानती थे ಹೌದಾ
ಇನ್ನೊಂದು 5 ಸ್ಟೀಪ್ ಅಂತ ಮೂಲ ಹೌದು ಇದು ಜ್ಞಾನ ಮಲ್ಕೊಡ ಕೊಡುತ್ತೆ ಎಲ್ಲ ಕೋಪದ ಹಾಂ ದುರ್ಗಿಪಲ್ಲ ಪೋಪನೊಳ್ಳದು ಅಂದು ಅದೇ ನಮ್ಮ ನೆನಪು ಅವಲತ್ತಿ ನಮ್ಮ ಹೊಸಂಗಡಿ ಹೋದು ದುರ್ಗಿ ದೇವಸ್ಥಾನದಲ್ಲಿ ಅದು ಪೂಜೆ ಜ್ಞಾನ ಎಲ್ಲ 4 ಗಂಟೆ ಫೋನ್ ಮಾಡಿ ಮಾಡ್ತೇನೆ 4 ಗಂಟೆ ಗಡ್ಡರ ಗಂಟೆ ದಕ್ಷಿಣಕ್ಕೆ 5 ಸ್ಟಾರ್ಟ್ ಆದರೆ 4.
ಧೂಮ್ತಾನ ನೀರಜ